ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗಲ್ಲಿ ಇವತ್ತು ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಇವತ್ತು ನಾವು ಸ್ವಲ್ಪ ಅಕ್ಕಿ ಹಪ್ಪಳ ಮಾಡಬೇಕಂತ ಅಕ್ಕಿ ನೆನೆ ಇಟ್ಟು ತೆಗ್ದೆ ಫ್ರೆಂಡ್ಸ್. ಇವಾಗ ಅಕ್ಕಿ ಹಪ್ಪಳ ಮಾಡ್ತಿದ್ದೇವೆ. ನಾನು ಹೇಗೆಲ್ಲ ಮಾಡ್ತೀವಿ ಅಂತ ತೋರಿಸ್ಕೊಡ್ತೀನಿ ಇವತ್ತು. ನಾನು ಹೇಗೆ ಮಾಡ್ತೀನಿ ಅಂತ ಎಲ್ಲರೂ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಫ್ರೆಂಡ್ಸ್. ಹೇಗೆ ಇದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಇನ್ನು ಬನ್ನಿ ಫ್ರೆಂಡ್ಸ್ ನೋಡೋಣ. ಹಾಗೆ ನೋಡಿ ಫ್ರೆಂಡ್ಸು, ಅಕ್ಕಿ ನಾವು ನೆನೆ ಇಟ್ಟಿದ್ವಿ. ಅಕ್ಕಿನ ಒಂದು 4 ದಿನ ಆಗಿತ್ತು ಫ್ರೆಂಡ್ಸ್ ಅಕ್ಕಿ ನೆನೆ ಹಾಕಿ ಹಪ್ಪಳ ಮಾಡಬೇಕಂತ. ಹಾಗೆ ನಮ್ಮ ತಂಗಿ ಇದ್ಲಲ್ಲ, ನನಗೆ ಒಬ್ಳಿಗೆ ಆಗಲ್ಲ ಅಂತ ನೆನೆ ಹಾಕಿದ್ದೆ. ಸ್ವಲ್ಪ ಹಪ್ಪಳಕ್ಕೆ ಅವಳು ಕೂಡ ಬಂದರೆ ನಂಗೆ ಚೆನ್ನಾಗುತ್ತೆ, ಒಬ್ಬರಿಂದ ಆಗಲ್ಲ ಫ್ರೆಂಡ್ಸ್. ಇದು ಒಲೆ ಮೇಲೆ ಇಟ್ಟು ಮಾಡೋ ಹಪ್ಪಳ ಅಂತ. ಹಾಗೆ ಮತ್ತು ತೆಗಿಬೇಕು, ಎಲ್ಲ ಹಪ್ಪಳ ತೆಗೆದು ಮತ್ತು ತಟ್ಟೆಯಲ್ಲಿ ಎಲ್ಲ ಹಿಟ್ಟು ಹಾಕಿಸ್ಕೊಂಡು ಎಲ್ಲ ರೀತಿ ಕೆಲಸ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್ ಈ ಅಕ್ಕಿ ಹಪ್ಪಳದಲ್ಲಿ. ಇದಕ್ಕೆ ಒಬ್ಬರಿಂದ ಇಬ್ಬರು ಜಾಸ್ತಿ ಇರಬೇಕು ಫ್ರೆಂಡ್. ಅದಕ್ಕೆ ಅವಳು ಬಂದಿದ್ಲು ನೋಡಿ. ಇವಾಗ ಇಷ್ಟು ಮಸಾಲೆ ತಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ನಾನು ಹಪ್ಪಳಕ್ಕಾಗಿ ನೋಡಿ ಒಂದು ಸ್ವಲ್ಪ ಜೀರಿಗೆ ತಗೊಂಡಿದ್ದೀನಿ. ಒಂದು ಸ್ವಲ್ಪ ಜೀರಿಗೆ ಹಾಕಿ ರುಬ್ಬಿದ್ದೀನಿ ಅದರಲ್ಲಿ. ಅದಕ್ಕೆ ಕೊತ್ತಂಬರಿ ಸೊಪ್ಪು, ಆಮೇಲೆ ನೋಡಿ ಕರಿಬೇವು, ನೋಡಿ ಮೆಣಸಿನ ಪುಡಿ ಅದಕ್ಕೆ ನೋಡ್ಕೊಂಡು ಹಾಕಬೇಕಾಗುತ್ತೆ. ಹಾಗೂ ಉಪ್ಪು ಕೂಡ ತಗೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ಇಲ್ಲಿ ತಿರುಗ್ತಾ ಇದ್ದೀನಿ ಮಿಷನ್ನಲ್ಲಿ. ನೋಡಿ ಇಷ್ಟು ರುಬ್ಬಿದ್ದೀನಿ ಫ್ರೆಂಡ್ಸ್. ಇದು ಗ್ರೈಂಡರ್ ಅಂತಾರಲ್ಲ ಅದು ಫ್ರೆಂಡ್ಸ್. ಅಲ್ಲಿ ಸ್ವಲ್ಪ ಪಕ್ಕದ ಊರಲ್ಲಿ ಅಂದರೆ ಹಳ್ಳಿ ಅವ್ರ ಕೆಲ್ಸಕ್ಕೆ ಹೋಗ್ತಾರಲ್ಲ, ಅವ್ರ ಮನೆಯಲ್ಲಿದೆ ಅಂತ ಹೇಳಿದರು. ಅದಕ್ಕೆ ನನಗೆ ಇಸ್ಕೊ ಬರ್ರಿ ಅಂತ ಹೇಳಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ವೇಗವಾಗಿ ಆಗುತ್ತೆ ಫ್ರೆಂಡ್ಸ್ ಇದರಲ್ಲಿ ಹಿಟ್ಟು. ಅದೇ ಮಿಕ್ಸಿಯಲ್ಲಾದರೆ ಬೇಗ ಆಗಲ್ಲ, ಮಿಕ್ಸಿ ಕೂಡ ಹಾಳಾಗುತ್ತೆ ಫ್ರೆಂಡ್ಸ್. ಅದೇ ರುಬ್ಬಕಲ್ಲಾದರೂ ಕೂಡ ತುಂಬ ಬಿಗಿ ಬರುತ್ತೆ, ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಅದರಲ್ಲೆಲ್ಲ ರುಬ್ಬಕಲ್ಲಲ್ಲಿ ತುಂಬ ಬಿಗಿ ಬಂದುಬಿಡುತ್ತೆ, ಒಬ್ಬರಿಂದ ಆಗೋ ಕೆಲಸ ಅಲ್ಲ ನೋಡಿ ಫ್ರೆಂಡ್ಸ್ ಇದು. ಅದಕ್ಕೆ ನಮ್ಮ ತಂಗಿ ಬದಲಂತ ಸ್ವಲ್ಪ ನಾನು ಒಂದು 3 ಸೇರು ಹಾಕಿದ್ದೆ. ಅದಕ್ಕೆ ಇಬ್ಬರು ಇದ್ದರೆ ಬೇಗ ಆಗುತ್ತವೆ ಅಂತ ನೋಡಿ ಫ್ರೆಂಡ್. ಎಷ್ಟು ಚೆನ್ನಾಗಿ ಆಗ್ತವೆ ಈ ಥರ. ತುಂಬ ಯೂಸ್ ಆಗುತ್ತೆ ನೋಡಿ ಮನೆಗಳಲ್ಲಿದ್ದರೆ. ನಾವು ಒಂದು ಈ ಥರ ನೋಡ್ಬೇಕ್ರಿ ಅಪ್ಪ, ಮುಂದೆ ಎಲ್ಲ ಚೆನ್ನಾಗಿರ್ತವೆ ನೋಡಿ ಈ ಥರ ಇದ್ದರೆ. ನೋಡಿ ಇನ್ನೂ ಒಂದು ಸ್ವಲ್ಪ ಇದೆ, ಇಷ್ಟೆಲ್ಲ ರುಬ್ಬಬೇಕು ನೋಡಿ ಫ್ರೆಂಡ್ಸ್. ಇದು 3-4 ದಿನ ಆಯ್ತು ಈಗ ನೆನೆಸಿಟ್ಟು. ಈಗ ರಾತ್ರಿ ಈ ಥರ ಮಾಡ್ತಾಯಿದ್ದೀನಿ, ಬೆಳಗ್ಗೆ ಎದ್ದು ಹಾಕಬೇಕು ಫ್ರೆಂಡ್ಸ್ ಈ ಹಪ್ಪಳನ. ಬೇಕಿದ್ರೆ ಬೆಳಗ್ಗೆ ಮತ್ತೆ ತೋರಿಸ್ತೀನಿ ನಾನು ವಿಡಿಯೋನ. ನೋಡಿ ಎಷ್ಟು ಚೆನ್ನಾಗಿ ರುಬ್ತಾಯಿದೆ, ಸಣ್ಣಕ್ಕೆ ರುಬ್ಬಬೇಕು ನೋಡಿ ಫ್ರೆಂಡ್ಸ್. ನಾನು ಇದರಲ್ಲೇ ಉಪ್ಪು, ಖಾರ ಹಾಗೂ ಜೀರಿಗೆ ಎಲ್ಲ ಇದರಲ್ಲೇ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಕಲಿಸ್ಕೊಡ್ತಾ ಇದೆಯಲ್ಲ ಫ್ರೆಂಡ್ಸ್, ಅದಕ್ಕಾಗಿ ನೋಡಿ ಇದರಲ್ಲಿ ಒಂದು ಸ್ವಲ್ಪ ರುಬ್ಬಿ ಹಾಕಿದ್ದೀನಿ. ಇವಾಗ ಸುಮಾರು 1 ಸೇರಷ್ಟು ಹಿಡಿಯುತ್ತೆ ನೋಡಿ ಫ್ರೆಂಡ್ಸ್. ಇದು ಮಾತ್ರ ಹಿಟ್ಟು ಒಂದಿನ ಮುಂಚಿತವಾಗಿ ರುಬ್ಬಿ ಒಂದು ರಾತ್ರಿ ಆದರೂ ಇಡಬೇಕು ನೋಡಿ ಫ್ರೆಂಡ್ಸ್. ನೆನೆಯುತ್ತೆ ಚೆನ್ನಾಗಿ, ಬೆಳಗ್ಗೆ ಹರಿಯಲ್ಲ ಹಪ್ಪಳ ಕೂಡ. ಆ ಥರ ಆದರೆ ತುಂಬ ಚೆನ್ನಾಗುತ್ತೆ ನೋಡಿ ಫ್ರೆಂಡ್ಸ್. ಇವಾಗ ನೋಡಿರಿ ಫ್ರೆಂಡ್ಸ್, ಇಷ್ಟೆಲ್ಲ ರುಬ್ಬಿದೆ. ಇವಾಗ ತೆಗಿತಾ ಇದೆ ನೋಡ್ರಿ ಈ ಥರ ತೆಗಿಬೇಕು ನೋಡಿ ಫ್ರೆಂಡ್ಸ್. ಅದು ನೋಡಿ ಫ್ರೆಂಡ್ ಎಷ್ಟು ಗಟ್ಟಿ ಹಿಡ್ಕೊಳ್ಳುತ್ತೆ ಅಂತ ಹಿಟ್ಟು ಕೂಡ. ನೋಡಿ ಈ ಥರ ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿ ಬಂತು. ನೋಡಿ ಫ್ರೆಂಡ್ಸ್, ಈ ಥರ ಎತ್ತಿ ಈ ಥರ ಸುರಿಬೇಕು ನೋಡಿ ಫ್ರೆಂಡ್. ತಗೊಂಡು ಎಲ್ಲ ಬೀಳುತ್ತೆ. ಈ ಥರ ಇದ್ಬಿಟ್ರೆ ಮನೇಲಿ ತುಂಬ ಈಸಿ ಆಗ್ತವೆ ನೋಡಿ ಫ್ರೆಂಡ್ಸ್. ಈ ಥರ ಅದೊಂದು ಮನೇಲಿ ಇರಬೇಕು, ತುಂಬ ಚೆನ್ನಾಗಾಗುತ್ತೆ ಈ ಥರ ಇದ್ದರೆ. ಒಂದೇ ಸತಿ ಒಂದು ಅರ್ಧ ಗಂಟೆಲಿ ರುಬ್ಬಿಡ್ಬೋದು. ನೋಡಿ ಇವಾಗ ಮತ್ತೊಂದು ಸತಿ ಈ ಥರ ಇದರಲ್ಲಿ ಫ್ರೆಂಡ್ಸ್. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ಕಲ್ಲು ಕೂಡ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಎಷ್ಟು ಚೆನ್ನಾಗಿ ರುಬ್ತೈತೆ ನೋಡಿ ಫ್ರೆಂಡ್ಸ್. ಮಿಕ್ಸಿಗಳಾದರೆ ಬೇಗ ಕೆಟ್ಟೋಗ್ಬಿಡ್ತವೆ. ಈ ಥರ ಇರಬೇಕು ನೋಡಿ ಫ್ರೆಂಡ್ಸ್. ಎಷ್ಟಿದೆಯೋ ನೋಡಿ ಇಂಥದ್ದು ಮನೆಯಲ್ಲೆಲ್ಲ
ಯೂಸ್ ಆಗುತ್ತೆ, ತರಿಸ್ಕೋಬೇಕು ಫ್ರೆಂಡ್ಸ್ ಇಂಥವೆಲ್ಲ. ನಾನೀಗ ಮತ್ತೆ ಆನ್ ಮಾಡಿಕೊಂಡು, ಇಲ್ಲೊಂದು ಬಟನ್ ಇರುತ್ತೆ, ಆನ್ ಮಾಡಿಕೊಂಡು ರುಬ್ಬಿದ್ದು ತುಂಬ ಈಸಿ ಆಗುತ್ತೆ ನೋಡಿ ಫ್ರೆಂಡ್ಸ್. ಈ ಥರ ಇದ್ದರೆ ನೋಡಿ ಫ್ರೆಂಡ್, ಈಗ ಹಪ್ಪಳ ಹಾಕಬೇಕು. ಬೆಳಗಾಯಿತು, ಅದಕ್ಕೆ ಆಗಿ ಈಗ ಬೇಗ ಬೇಗ ತಿಂಡಿ ಏನಾದರೂ ಮಾಡಿ ಹಪ್ಪಳ ಹಾಕಬೇಕು. ಅದಕ್ಕೆ ನಮ್ಮ ತಂಗಿಗೆಲ್ಲ ಅಲ್ಲಿ ಒಲೆ ಹಚ್ಚಿದಾಗ ಕೊಟ್ಟಿದ್ದೀನಿ. ಹೊರಗಡೆ ಒಳಗಡೆ ಎಲ್ಲ ಹೊಗೆ ಹಾಕ್ತೇವೆ ಫ್ರೆಂಡ್, ಅದಕ್ಕೆ ಹೊರಗಡೆನೇ ಹಚ್ಚು ಅಂತ ಹೇಳಿದ್ದೀನಿ. ಅದಕ್ಕೆ ನೋಡಿ ಸ್ವಲ್ಪ ಪಲಾವ್ ಮಾಡ್ತಾಯಿದ್ದೀನಿ. ಎಲ್ಲ ಟಮಾಟೆ ಹಣ್ಣು, ಆಲೂಗಡ್ಡೆ, ಆಮೇಲೆ ಸ್ವಲ್ಪ ಬೀನ್ಸು, ಒಂದು ಸ್ವಲ್ಪ ಬೀನ್ಸು, ಕೊತ್ತಂಬರಿ, ಮೆಣಸಿನ್ಕಾಯಿ, ಟಮಾಟೆ ಹಣ್ಣೆಲ್ಲ ಹೆಚ್ಕೊಂಡೇನಿ ಫ್ರೆಂಡ್ಸ್. ಇವಾಗ ಒಂದು ಸ್ವಲ್ಪ ಪಲಾವ್ ಮಾಡಿ ಬೇಗ ಬೇಗ ಹಾಕಿದರೆ ತಂಪು ಹೊತ್ತಿನಲ್ಲಿ ಆಗುತ್ತೆ, ಇಲ್ಲಾಂದರೆ ಬಿಸಿಲು ಬಿದ್ದು ಹೋಗುತ್ತೆ ಫ್ರೆಂಡ್ಸ್. ಆ ಶೆಕೆಗೂ ಹಾಕೋಕ್ಕೂ ತುಂಬ ಇದಾಗುತ್ತೆ. ಇಷ್ಟೊಂದು ತಿಂಡಿ ಮಾಡಿ ಬೇಗ ಮುಗಿಸ್ಬಿಡ್ತೇನೆ ಫ್ರೆಂಡ್ಸ್. ಇವಾಗ ನೋಡಿರಿ ಫ್ರೆಂಡ್, ನಮ್ಮ ಪಲಾವ್ ರೆಡಿ ಆಯಿತು. ಬೆಳಗ್ಗೆ ತಿಂಡಿಗೆ ಪಲಾವು ಹಾಗೂ ಕೊಬ್ಬರಿ ಚಟ್ನಿ ರೆಡಿ ಆಗಿದೆ ನೋಡಿ. ನಮ್ಮ ತಿಂಡಿ ಇಷ್ಟ ಆಗಿದೆ ಈಗ ಫ್ರೆಂಡ್ಸ್. ಈಗ ಹಪ್ಪಳ ಮಾಡಬೇಕು ನೋಡಿ, ಈಗ ಬೇಗ ಬೇಗ, ಇಲ್ಲಾಂದರೆ ಬಿಸಿಲು ಬಿದ್ದರೆ ಆಗಲ್ಲ. ಅದನ್ನೀಗ ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್. ಇವಾಗ ನೋಡಿರಿ ಫ್ರೆಂಡ್ಸ್, ಒಂದು ಸೇರಿನಷ್ಟು ಹಪ್ಪಳ ಮಾಡ್ಕೊಂಡಿದ್ದೇವೆ ಇವಾಗ. ಹಾಗೆ ನೋಡಿ, ಇನ್ನೂ 2 ಸೇರಿನಷ್ಟು ಹಿಟ್ಟಿದೆ ನೋಡಿ. ನಾವು ಈ ಥರ ಮಾಡ್ತೀವಿ ನೋಡಿ ಫ್ರೆಂಡ್ಸ್ ಹಪ್ಪಳನ. ನೀವು ಹೇಗೆ ಮಾಡ್ತೀರಾ ಫ್ರೆಂಡ್ಸ್ ತಿಳಿಸಿ ನೋಡಿ. ಈ ಒಲೆ ಈ ಥರ ಮಾಡ್ಕೊಂಡಿದ್ದೀವಿ ನೋಡಿ ಫ್ರೆಂಡ್ಸ್. ಅಲ್ಲಿ ಮನೆಯಲ್ಲಿ ಹೊಗೆ ತುಂಬ ಒಳಗೆ ಹೋಗ್ತಾ ಇದೆ, ಅದಕ್ಕೆ ಇಲ್ಲಿ ಹೊರಗಡೆ ಇಲ್ಲಿ ಎತ್ತು ಕಟ್ತಿದ್ವಲ್ಲ, ಅದಕ್ಕೆ ಇಲ್ಲಿ ಇಲ್ಲಲ್ಲ ಎತ್ತೋದು, ಖಾಲಿ ಇತ್ತು. ಇದು ಇಲ್ಲೇ ಚೆನ್ನಾಗ್ತಿತ್ತು ತಂಪಾಗಿ ಅಂತ ಇಲ್ಲಿ ಹಾಕ್ತಾ ಇದ್ದೇವೆ ಫ್ರೆಂಡ್ಸ್. ಥಂಡಿ ಹೊತ್ತಿನಲ್ಲಿ ಚೆನ್ನಾಗಿ ಹಪ್ಪಳ ಮಾಡೋಕ್ಕೆ ಏನೂ ಅನಿಸಲ್ಲ. ಬಿಸಿಲಾದರೆ ಈ ಶೆಕೆ ಆ ಶೆಕೆಗೆ ಹಪ್ಪಳನೇ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಅದಕ್ಕೆ ನೋಡಿ ಈ ಥರ ಇಟ್ಕಿ ಇದ್ವಲ್ಲಿ ಚಮ್ಮಟ್ಕಿ ಒಂದು ಸ್ವಲ್ಪ ಪೀಸಾಗಿ ಅವನ್ನೇ ತಂದಿಟ್ಕೊಂಡು ಹಾಕ್ತಾಯಿದ್ದೇವೆ ಫ್ರೆಂಡ್ಸ್. ಈ ಥರ ನಾವು ನೋಡಿ ಅಕ್ಕಿ ಹಪ್ಪಳ ಮಾಡೋದು ನೋಡಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಕೆಂಪು ಇದ್ದಾವೆ ಫ್ರೆಂಡ್ಸ್. ಇವು ನೋಡಿ ಖಾರ ಪುಡಿ ಮಾತ್ರ ಹೊಸ್ತಿದ್ರೆ ಕೆಂಪಿಗೆ ಬರ್ತವೆ ಹಪ್ಪಳ, ಖಾರ ಪುಡಿ ಹಳೇದಾದರೆ ಕೆಂಪಿಗೆ ಬರಲ್ಲ ನೋಡಿ ಫ್ರೆಂಡ್ಸ್. ಎಲ್ಲ ಒಂಥರ ಮಬ್ಬು ಕಲರ್ ಬರೋಕೆ ಕುಂತು ಬಿಡುತ್ತೆ ನೋಡಿ. ನಿನ್ನೆ ರಾತ್ರಿನೇ ನಿಮಗೆ ವಿಡಿಯೋ ನಾನು ತೋರಿಸಿದ್ನಲ್ಲ, ರಾತ್ರಿ ಹಿಟ್ಟು ರುಬ್ಬಿ ಇಟ್ಟಿದ್ದೆ ನೆನೆಯಲ್ಲಿ ಅಂತ, ಎಲ್ಲ ಕಲಸಿ ಚೆನ್ನಾಗಿ ಈಗ ನೆನೆ ಬಂದಿದೆ ನೋಡಿ ಫ್ರೆಂಡ್ಸ್. ಇವಾಗ ನಾನು ನಮ್ಮ ತಂಗಿ ಸೇರ್ಕೊಂಡು ಹಪ್ಪಳ ಹಾಕ್ತಾಯಿದ್ದೀವಿ. आइमा पपड़ खाया बा? खाया। अच्छा है। अच्छा है, अच्छा है। समीर भाई कहाँ गया? क्या फूट रहा बा? या साहಸ ಸಾಹಸ ಮಾಡಂತೆ. ಅಲ್ಲಿ ಸ್ವಲ್ಪ ಸೊಪ್ಪು ಕಟ್ಟು, ನಾವಿಲ್ಲಿ ಹಪ್ಪಳ ತೆಗಿತಾ ಇದ್ದೀವಿ ಸಮೀರ್. ಆಗಲ್ಲ ತಿನ್ನಕ್ಕೆ. ತಾಬಾ ಎಂತ ಮಾತು ನಿಂದು. ಆ ಪಾರಿ ಒಳಗೆ ಬಿಟ್ಟು ಇಲ್ಲ, ಅಲ್ಲೇ ಕುಂತಿದ್ದಾವ ಅವರು ನೋಡ್ರಿ ಫ್ರೆಂಡ್ಸ್. ಎಲ್ಲ ತೆಗಿತಾ ಇದ್ದೀವಿ ಇವಾಗ ನೋಡಿ. ಎಷ್ಟು ಚೆನ್ನಾಗಿ ಈ ಥರ ಆಗ್ತಾವೆ ನೋಡಿ. ನಮ್ಮದು ಸ್ಟ್ಯಾಂಡು ನೋಡಿ ಫ್ರೆಂಡ್ಸ್. ಇದು ಪಕ್ಕದ ಮನೇಲಿ ಇಸ್ಕೊಂಡಿದ್ದು ತಟ್ಟೆನೂ ಸ್ಟ್ಯಾಂಡ್ ಇದೆ ಅವ್ರದ್ದು. ಈ ಥರ ಸೇರಿಸ್ತೇವೆ ನೋಡಿ ಫ್ರೆಂಡ್ಸ್ ಹಪ್ಪಳನ. ಒಂದೊಂದು ಸತಿಗೆ 6 ಹಪ್ಪಳ ಬರ್ತವೆ ಫ್ರೆಂಡ್ಸ್. ಒಂದೊಂದು ಸ್ಟ್ಯಾಂಡ್ ದೊಡ್ಡವು ಇರ್ತವೆ, ಅದರಲ್ಲೂ ಕೂಡ ಜಾಸ್ತಿ ಹಪ್ಪಳದ್ದು ಮಾಡ್ಕೋಬೋದು.
ನಮಗೆ ಇಷ್ಟೇ ಕರೆಕ್ಟ್ ಆಗಿದೆ ಅಂತ ನಾವು ಇಷ್ಟೇ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್. ಇದು ಅವ್ರ ಮನೇಲಿ ಸ್ಟ್ಯಾಂಡ್ ಇದೆ, ಆ ಥರದ್ದು ಕರೆಕ್ಟ್ ತಟ್ಟೆ ಇದೆ ಅದ್ರ ಜೊತೆದು. ಈ ಥರ ಪಾತ್ರೆ ಇರಬೇಕು, ಇನ್ನೂ ದೊಡ್ಡದಿದ್ದರೆ ದೊಡ್ಡ ಪಾತ್ರೆ ಇರಬೇಕು. ಅದಕ್ಕೆ ನಾವು ಇದರಲ್ಲೇ ನೋಡಿ ಮಾಡೋದು. ಅದು ಜಾಸ್ತಿ ದೊಡ್ಡ ಪಾತ್ರೆ ಇದ್ದರೂ ಎತ್ತಿ ಕೆಳಗಡೆ ಇಟ್ಟು ತೆಗೆದು ಹಾಕ್ತೇವಲ್ಲ, ತುಂಬ ಹೆವಿ ಆಗ್ತೈತೆ ಫ್ರೆಂಡ್ಸ್ ಅದು. ಅದಕ್ಕೆ ಸಿಂಪಲ್ ಆಗಿರಬೇಕು. ಅದು ಹಗುರ ಇರ್ತೈತಲ್ಲ, ಅಷ್ಟು ಇದಾಗಲ್ಲ. ಇಲ್ಲಾಂದರೆ ತೆಗೆದು ಇಟ್ಟು ಕೈಯೆಲ್ಲ ನೋವು ಬಂದುಬಿಡ್ತಾವೆ ಫ್ರೆಂಡ್ಸ್. ನೋಡಿ ನಾವು ಈ ಥರ ನೀರು ಹಾಕ್ಕೊಂಡು ತೆಗಿತೇವೆ ನೋಡಿ ಫ್ರೆಂಡ್ಸ್. ಈ ಥರ ಎಷ್ಟು ಚೆನ್ನಾಗಿ ಬರ್ತವೆ. ಹಿಟ್ಟು ಚೆನ್ನಾಗಿ ನೆಂದುಬಿಟ್ರೆ ಫ್ರೆಂಡ್ಸ್, ಹಪ್ಪಳ ಮಾತ್ರ ಒಂದೂ ಹರಿಯಲ್ಲ. ಹಿಟ್ಟು ನೆನೆಯಲಿಲ್ಲ ಅಂದರೆ ನೋಡಿ ಹಪ್ಪಳ ತುಂಬ ಬೀರಿ ಬಂದುಬಿಡ್ತವೆ ಫ್ರೆಂಡ್ಸ್ ಅವು. ಇಷ್ಟೆಲ್ಲ ಆಗಿದ್ದಾವೆ, ಇನ್ನೊಂದು ಸ್ವಲ್ಪ ಇದ್ದಾವೆ ಫ್ರೆಂಡ್ಸ್. ಮಧ್ಯಾಹ್ನವರೆಗೂ ಆಗಿಬಿಡುತ್ತೆ. ಬಿಸಿಲು ಯಾಕೋ ಇವತ್ತು ಬಿಸಿಲಿನ ಮುಖ ಇಲ್ಲ, ನೋಡಬೇಕು ಇದ್ರ ಮೇಲೆ ಬೀಳುತ್ತೋ ಏನು ಅಂತ. ಈ ಹಪ್ಪಳಕ್ಕೆ ಏನು ಬಿಡ್ರಿ ಫ್ರೆಂಡ್ಸ್, ಸ್ವಲ್ಪ ಅಷ್ಟೇ ಕಂಫರ್ಟೇಬಲ್ ಹಾಕ್ಬೋದು. ಇದನ್ನು ಅಷ್ಟೇನು ಇದಾಗಲ್ಲ, ಸ್ವಲ್ಪ ಬಿಸಿಲು ಬೇಕು, ಆಮೇಲೆ ಬೀಳ್ಬೋದು. ನೀರು ಆಯ್ತಾ ಅದ್ರಾಗ ಖಾಲಿ? ನೀರು ಆಯ್ತಾ? ನೀರು ಅದ್ರಾಗಿಂದು ಸ್ವಲ್ಪ ಐತೆ, ಇನ್ನೊಂದು ಸ್ವಲ್ಪ ಐತೆ. ಇನ್ನೊಂದು ಸ್ವಲ್ಪ ಹಾಕಿಟ್ಟು ತಿಂಡಿ ತಿನ್ಕೊಬಿಡ್ರಿ ಅಂದ ಈಗ ಬೇಗ. ಫ್ರೆಂಡ್ಸ್ ಒಂದಿಷ್ಟು ಒಣಗಿ ಇದ್ದಾವೆ ಹಪ್ಪಳ, ಇನ್ನೊಂದು ಸ್ವಲ್ಪ ಇಲ್ಲಿ ಇನ್ನೊಂದು ಸ್ವಲ್ಪ ಇದ್ದಾವೆ ರೀ ಅಪ್ಪ. ಬಿಸಿಲು ಆಗ್ತಾ ಇಲ್ಲ, ಇನ್ನೊಂದು ಸ್ವಲ್ಪ ಆದರೆ ಆಯಿತು. ಇನ್ನೊಂದು ಅರ್ಧ ಸೇರಿನಷ್ಟು ಅದಾವೆ. ಇಲ್ಲೊಂದು ಸ್ವಲ್ಪ ಒಣಗಿ ಹಾಕಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಒಂದು 3 ಸೇರಿನೂ ಅಲ್ಲ, ಒಂದು ಬುಟ್ಟಿ ಅಷ್ಟು ಆಗ್ತವೆ ನೋಡಿ ಫ್ರೆಂಡ್ಸ್. ಇವು ಏನು ಬಿಸಿಲಿಗೆ ಈ ಜಳಕ್ಕೆ ಕುಂದ್ರಕ್ಕಾಗಲ್ಲ ಫ್ರೆಂಡ್ಸ್. ಅದಕ್ಕೆ ಹೊರಗಡೆ ಎಲ್ಲ ತಿರ್ಕೊತಾನೆ ನಾನು ಒಣಗಿಸ್ತಾ ಇದ್ದೇನೆ ನೋಡಿರಿ. ಒಲೆ ಹತ್ರ ಕುಂದ್ರಕ್ಕೆ ಆಗ್ತಾಯಿಲ್ಲ ನೋಡಿರಿ, ತುಂಬ ಬಿಸಿಲು ಅಂದರೆ ಬಿಸಿಲು. ಮನೇಲೇನು ಜಾಸ್ತಿ ತಿನ್ನಲ್ಲ ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ಒಂದು ಸ್ವಲ್ಪ ಅಷ್ಟೇ ತಿಂತಾರೆ. ಅದಕ್ಕೆ ನಾನೇ ಸುಟ್ಕೊಂಡು ತಿನ್ನೋದು. ಇದು ಎಣ್ಣೆಯಲ್ಲಿ ಕರೆದ್ರೆ ಚೆನ್ನಾಗಾಗ್ತವೆ, ಅದಕ್ಕೆ ಒಂದು ಸ್ವಲ್ಪ ಆದರೂ ಇರಬೇಕು ಅಂಥೇಳಿ ಒಂದು 3 ಸೇರಿನಷ್ಟೇ ಹಾಕಿದ್ದೆ ನೋಡಿ. ಇನ್ನೊಂದು ಸ್ವಲ್ಪ ಒಣಗಿಬಿಟ್ರೆ ಆಯಿತು. ಹಾಗೆ ಮೆಣಸಿನ್ಕಾಯಿನೂ ಒಣಗಿದ್ದಾವೆ, ಎಲ್ಲ ಹಿಟ್ಟು ಮಾಡಿಸಿ ಇವನ್ನೆಲ್ಲ ತುಂಬೋದು ಅಷ್ಟೇ. ಒಂದಿಷ್ಟು ಇರೋದ್ರಿ ಅಪ್ಪ ಹಿಟ್ಟಿವಾಗ. ಒಂದು ಸ್ವಲ್ಪ ಇನ್ನೊಂದು 2 ಸತಿ ಹಾಕಿದರೆ ಆಯ್ತು ನೋಡಿರಿ ಫ್ರೆಂಡ್ಸ್. ಇಷ್ಟು ತಣ್ಣಗಾದರೆ ಭಾಳ ಚೆನ್ನಾಗಿ ಬರ್ತವೆ ಫ್ರೆಂಡ್ಸ್ ಇವು ಹಪ್ಪಳ ಮಾತ್ರ. ಹಸಿವು ತಿನ್ನೋರು ಭಾಳ ಚೆನ್ನಾಗಿ ಈರುಳ್ಳಿ ಎಲ್ಲ ಹೆಚ್ಚು ಹಾಕ್ಕೊಂಡು ಚೆನ್ನಾಗಾಗ್ತಾವೆ ತಿನ್ನೋದು. ಅದು ಕೂಡ ನೋಡಿ ಈ ಥರ ಮಾಡ್ತಾರೆ ನೋಡಿರಿ ಹಳ್ಳಿಗಳಲ್ಲಿ ಹಪ್ಪಳನ. ಸಿಟಿಯಲ್ಲೂ ಸ್ವಲ್ಪ ಜನ ಹಾಕ್ತಾರೆ, ಸ್ವಲ್ಪ ಜನ ಕಷ್ಟ ಯಾಕೆ ಮಾಡ್ಕೊಳೋದು ಅಂತ ಹಾಕಲ್ಲ. ಅಂದರೆ ಇವೇ ನೋಡಿ ಫ್ರೆಂಡ್ಸ್ ರುಚಿ ಆಗೋದು ಹಪ್ಪಳ ಅಂದರೆ. ಅಷ್ಟು ರುಚಿ ಅಂದರೆ ಇದೇ ಹಪ್ಪಳ ತಿನ್ನೋಕ್ಕೆ ತುಂಬ ಚೆನ್ನಾಗಿ ಕಾಣ್ತವೆ. ನಾವು ಮಾತ್ರ 1-2 ಸೇರು ಆಗ್ತಾವಿಲ್ಲ, ಇದನ್ನೇ ಹಾಕೊಂಡು ಇಟ್ಕೊತೀನಿ ರೀಪ್ಪ ನಾನು. ಬೇರೆ ಥರ ನನಗೆ ತಿನ್ನೋಕ್ಕಾಗಲ್ಲ ನೋಡಿ ಫ್ರೆಂಡ್. ಫೈನಲಿ ಹಪ್ಪಳ ಅದು ನಮ್ಮವು 3 ಸೇರಿನೂ ಇಷ್ಟ ಆಗಿದ್ದಾವೆ ನೋಡಿ ಫ್ರೆಂಡ್ಸ್. ಇಷ್ಟಾಗಷ್ಟಲಿಗೆ 3 ಗಂಟೆ ಅದು ನೋಡಿ ಫ್ರೆಂಡ್ಸ್. ಇವಾಗ ಇದಕ್ಕೆ 2-3 ಜನ ಇರಬೇಕು ನೋಡಿ ಫ್ರೆಂಡ್ಸ್ ಕೆಲಸ ಮಾಡೋಕ್ಕಿದ್ರ ಜೊತೆಗೆ. ಒಬ್ಬೊಬ್ರಂತೂ ಆಗಲ್ಲ ಫ್ರೆಂಡ್ಸ್. ಇದು ಹಪ್ಪಳ ಆಯಿತು ನೋಡಿ ಫ್ರೆಂಡ್ಸ್. ಇಷ್ಟ ಆಯಿತು ನೋಡಿ ನಮ್ಮ ಹಪ್ಪಳದ ವಿಡಿಯೋ. ನಾವು ಮಾಡಿದ ರೀತಿ ಹಪ್ಪಳದ ರೀತಿ ಇಷ್ಟ ಆದರೆ ಕಮೆಂಟ್ಸ್ ಮಾಡಿ. ಯಾರೆಲ್ಲ ಇಷ್ಟ ಆಯಿತು ನಾವು ಮಾಡಿದ್ದು ಅಂತ ಹೊಸದಾಗಿ ಯಾರು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್.